ನಾಳೆ ನಿಮಗೆ ಉತ್ತರ ಸಿಗುತ್ತೆ. ಅವರೇ ನೆನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ, ನೀವು ಇನ್ನ ಕೇಳಿದ್ರೆ ನಾನು ಏನು ಹೇಳಿ? ನಾಳೆ ಉತ್ತರ ಸಿಗುತ್ತೆ ಬಿಡಿ ನಿಮ್ಮ ಪ್ರಶ್ನೆಗೆ. ಗೊಂದಲ ನನಗೆ ಯಾವ ಗೊಂದಲನೂ ಇಲ್ಲ. ನನಗೆ ನನ್ನ ಪಕ್ಷ ಕೆಲಸ ಕೊಟ್ಟಿದೆ. ನನ್ನ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಜನರು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಯಾವ ಗೊಂದಲನೂ ಇಲ್ಲ. ಕುರ್ಚಿಯಲ್ಲಿ ಕೂತಿದೆಯಾ, ಜನಗಳು ಕೆಲಸ ಮಾಡು ಅಂತ ಹೇಳಿದ್ದಾರೆ. ನನ್ನ ಪಕ್ಷ ಹೇಳಿದೆ, ನನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದೆ. ನಾನು ಕೆಲಸ ಮಾಡ್ತಾ ಇದ್ದೇನೆ. ಗೊಂದಲ ನಿಮಗಿರ್ಬೋದು, ನನಗೆ ಯಾವ ಗೊಂದಲ? ನಿಮಗ್ ನಡೀತಾ ಇರ್ಬೋದು, ನನಗೆ ಯಾವ್ದು ಇಲ್ಲ. ಕಾಂಗ್ರೆಸ್ ಪಕ್ಷದ ಇಮೇಜ್ ಧಕ್ಕೆ ಆಗ್ತಾ ಇಲ್ವಾ? ಅದು ಜನ ತೀರ್ಮಾನ ಮಾಡ್ತಾರೆ. ರಾಜಕೀಯದಲ್ಲಿ ಇದ್ಮೇಲೆ ರಾಜಕೀಯ ಮಾಡ್ಲೇಬೇಕಲ್ವಾ? ಇಲ್ಲ ಅಂತ ಹೇಳಕ್ಕಾಗುತ್ತಾ? ನಾವು ಸನ್ಯಾಸಿಗಳಾಗಕ್ಕಾಗುತ್ತಾ? ಈ ಮೈಕ್ ಈಗ ನಿಮ್ ಕ್ಯಾಮ್ರಾ ಇಲ್ದಿದ್ರೆ ಇನ್ನೊಂದು ಹೇಳ್ತಿದ್ದೆ, ಬಟ್ ಈಗ ಕ್ಯಾಮ್ರಾ ಮುಂದೆ ಅಲ್ಲ ಬೇಡ, ಈಗ ಯಾಕೆ ಸುಮ್ನೆ ಮತ್ತೆ ಕೆಲವ್ರು ಬೇರೆ ಮನ್ಸಿಗೆ ಬೇಜಾರಾಗುತ್ತೆ, ಸಿಟ್ಟಾಗುತ್ತೆ. ಸತ್ಯ ಹೇಳಿದ್ರು ಹಿಂದೆ ಬಿಜೆಪಿಯವರು ಇದೇ ರೀತಿ ದುರಾಡಳಿತ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಅಧಿಕಾರ ಕೊಟ್ಟು 134-135 ಶಾಸಕ ಮಾಡಿಸಿದ್ರು. ಈಗಲೂ ಕೂಡ ಆರಂಭದಿಂದ ಈ ಕುರ್ಚಿ ಗುದ್ದಾಟ, ಅಭಿವೃದ್ಧಿ ಮರೆತವರು ಈ ರೀತಿ ಆರೋಪ ಮಾಡೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಧಕ್ಕೆ ಅಲ್ವಾ? ನೋಡಿ, 6 ವರ್ಷದಲ್ಲಿ ಕೊಟ್ಟಿದ್ದು 1 ಲಕ್ಷ ಹಕ್ಕುಪತ್ರ. ನಾನು 2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಇದಕ್ಕಿಂತ ಆಡಳಿತ ಸುಧಾರಣೆ ಬೇಕಾ? ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ನೀವು ಒಂದ್ ನಿಮಿಷ, ಲೆಟ್ ಮಿ ಅಲ್ಲ, ನೀವು ಕೇಳಿ ನೋಡಿ. ನೀವು ಕೇಳುವಾಗ ನಾನು ಮಧ್ಯ ಬಾಯ್ ಮಾಡ್ಲಿಲ್ಲ. ನಾನು ನಂದು ವಿಚಾರ ನಾನು ಹೇಳ್ತೇನೆ. ನೀವು ಹೇಳ್ದಂಗೆ ನಾನು ಉತ್ತರ ಕೊಡಕ್ಕೂ ನನ್ಗೂ ಆಗಲ್ವಲ್ಲ. ಅದನ್ನ ನೀವು ಒಪ್ತೀರಾ ಅಂತ ನಾನು ಭಾವಿಸ್ತೇನೆ. ಆಯ್ತಾ? 6 ಅಲ್ಲ, ಇನ್ನೊಬ್ಬರದ್ದು ಅವರು, ನಾನು ಇನ್ನೊಬ್ಬರದ್ದು ಮಾತಾಡಿದ್ರೆ ಹಂಗಾದ್ರೆ ಎಲ್ಲಾರ್ದು ಮಾತಾಡ್ರಿ ಅಂತಾರೆ ಅವರು. ಹೌದಿಲ್ಲ? 6 ವರ್ಷದಲ್ಲಿ 1 ಲಕ್ಷ ಕೊಟ್ಟಿದ್ರು. ನಾನು 2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ, ಹಾಗೂ ನಾವು ಜನಗಳ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ. ಜನಗಳ ಮನೆ ಬಾಗಿಲಿಗೆ ಸರ್ಕಾರ ಹೋಗಿ ಮಾಡಿಕೊಡ್ತಾ ಇದೆ. 100ಕ್ಕೆ 100 ಪಾರದರ್ಶಕವಾಗಿ ಪಕ್ಕಾ ಮಾಡಿಕೊಡ್ತಾ ಇದ್ದೇವೆ. ಇದು ಆಡಳಿತ ಸುಧಾರಣೆ ಮತ್ತು ಒಳ್ಳೆ ಆಡಳಿತ ಅಲ್ವಾ? ಇದಕ್ಕಿಂತ ನಾವು ಇನ್ನೇನು ಆಡಳಿತ ಕೊಡ್ಬೇಕು? ಇದೇ ತರ ನಾನು ನಿಮ್ಗೆ ನನ್ನ ಇಲಾಖೆದು ಬೇರೆ ಇನ್ನ 10 ಉದಾಹರಣೆ ಕೊಡಬಲ್ಲೆ. ಆದ್ರೆ ಎಲ್ಲ ಮಾತಾಡಿದ್ರೆ ಯಾವುದು ಫೋಕಸ್ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮ ನಾ ಮಾತಾಡ್ತಾ ಇದ್ದೀನಿ. ಅದೇ ತರ ಇನ್ನೂ 5-10 ಕಾರ್ಯಕ್ರಮ ಮಾತಾಡಬಲ್ಲೆ. ಪೋಡಿ ದುರಸ್ತಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ, ಈ ಪೌತಿ ಖಾತೆ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದೇವೆ. ನಾನು ಇದೇ ತರ ಇಷ್ಟೇ ಅಂಕಿ ಸಂಖ್ಯೆ ಸಮೇತ ನಿಮ್ಗೆ ಆ ಹಿಂದಿನ ಅವಧಿಗಿಂತ 3 ಪಟ್ಟು ಕೆಲಸ 2.5 ವರ್ಷದಲ್ಲಿ ಮಾಡಿರೋದು ನಾನು ನಿಮ್ಗೆ ಡೇಟಾ ಕೊಡ್ತೇನೆ. ಈಗ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತೇನೆ. ಕೇಳಿದಕ್ಕೋಸ್ಕರ ಹೇಳ್ಬಿಡ್ತೇನೆ. ಪಾನಿ ಬಿಲ್ ಕೂಡ, ಶುಲ್ಕ ಕೂಡ ಜಾಸ್ತಿ ಆಗಿದೆ. ಯಾವುದು ಆಗಿಲ್ಲ. ಯಾವುದು ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನ? ನಾನು ಮನೆಗೆ ತಗೊಂಡು ಹೋಗ್ತೇನೆ. ನಾನು ಮನೆಗೆ ಏನ್ ತಗೊಂಡ್ರಿ? ನನ್ನ ಮನೆಗೆ ತಗೊಂಡು ಹೋಗ್ತಾ ಇಲ್ಲ. ಹಾಗಾದ್ರೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್, ಡೀಸೆಲ್ ಆಕ್ಚುಲಿ ಏನಿದೆ ಅದಕ್ಕೆ ನಾವು ಹೋಲಿಕೆ ಮಾಡಿದ್ರೆ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗಬೇಕು. 60 ಅವ್ರನ್ನ ಯಾಕೆ ಕಡಿಮೆ ಮಾಡಿ ಅಂತ ಕೇಳಿಲ್ಲ ನೀವು? ಅವ್ರನ್ನ ಯಾಕೆ ಕಡಿಮೆ ಮಾಡಿ ಅಂತ ಕೇಳಿಲ್ಲ? ಆಯ್ತಪ್ಪ, ನೀವು ಹೇಳ್ಕೊಳ್ಳಿ. ಯಾವ ಪಾಣಿ ಜಾಸ್ತಿ ಮಾಡಿದಿರಪ್ಪ? ಯಾವ್ದು ಮಾಡಿದಿರಿ? ಅದು ಯಾವ್ದು ನೀವು ನಿಮ್ದು ಯಾವ್ದು ಮಾಡಿದಿರ ಗೊತ್ತಿಲ್ಲ. ನೀವು ಕೇಳ್ರಿ, ಸ್ವಲ್ಪ ಮಾತಾಡೋದು ಸ್ವಲ್ಪ ಕರೆಕ್ಟ್ ಆಗಿ. ನೀವು ನನ್ಗೆ ಮಾತಾಡಕ್ಕೆ ಅದು ನೀವ್ ಹೇಳ್ಕೊಳ್ಳಿ. ನೀವು ನಿಮಗ್ ಸ್ವಾತಂತ್ರ್ಯ ಇದೆ, ನಿಮ್ ಸ್ವಾತಂತ್ರ್ಯ ನಿಮಗೆ, ನನ್ನ ಸ್ವಾತಂತ್ರ್ಯ ನನಗೆ. ನಿಮ್ ಸ್ವಾತಂತ್ರ್ಯ ನಿಮಗೆ. ಕಂದಾಯ ಇಲಾಖೆಯಿಂದ ಒಳ್ಳೆ ಕೆಲಸಗಳು ಆಗಿದಾವೆ, ಆದ್ರೆ ಇತರ ಇಲಾಖೆಗಳಲ್ಲಿ ಅದು ಅವ್ರವ್ರ ಇಲಾಖೆದ ಅವ್ರವ್ರು ಮಾತಾಡ್ಬೇಕು. ಸರ್ಕಾರದ ಪ್ರತಿನಿಧಿಯಾಗಿ ತಮ್ಮನ್ನು ಕೇಳ್ತಾ ಇರೋದು, ಈ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮದ್ದುಗಳು ಸಿಗ್ತಾ ಇಲ್ಲ. KSRTC ಈ ತರದ ಸಂಸ್ಥೆಗಳು ಲಾಸ್ ನಲ್ಲಿ ಇಡ್ತಾ ಇದೆ. ಈ ಒಟ್ಟಾರೆ ಕೃಷ್ಣ ಬೈರೇಗೌಡರ ಕಂದಾಯ ಇಲಾಖೆ ಒಂದು ಹೊರತುಪಡಿಸಿ ಇನ್ನುಳಿದ ಇಲಾಖೆಗಳು ಯಾವುದೇ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇದಕ್ಕಾಗಿ ಆ ರೀತಿ ನಾನು ಅದನ್ನ ಒಪ್ಪಕ್ ಆಗುದಿಲ್ಲ. ಅವ್ರವ್ರ ಇಲಾಖೆಯಲ್ಲಿ ಅವ್ರವ್ರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಇಲಾಖೆದು ನನಗೆ ನಿಖರ ಮಾಹಿತಿ ಇರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಬೇರೆ ಇಲಾಖೆದು ಕೂಡ ಅವರು ಮಾಡ್ತಾ ಇದ್ದಾರೆ. ಈಗ ನಾವು
ಸುಮ್ಮನೆ ನಾನು ಬೇರೆ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಇನ್ನೊಂದು ಇಲಾಖೆ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದರೆ ನನ್ನ ಇಲಾಖೆದೆ, ನನಗೆ ಮಾತಾಡೋಕ್ಕೂ ಬೇಕಾದಷ್ಟಿದೆ. ಮಾತಾಡಿದರೆ ಇನ್ನೂ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ ನನ್ನ ಇಲಾಖೆಯಲ್ಲಿ. ಅದನ್ನು ನನಗೆ ನನ್ನದೇ ಇಲಾಖೆ ಬಗ್ಗೆ ಎಷ್ಟು ಮಾತಾಡಿದರೂ ಸಮಯ ಸಾಲೋದಿಲ್ಲ. ಹಾಗಾಗಿ ಬೇರೆ ನನಗೆ ಸಮಯನೂ ಸಾಲೋದಿಲ್ಲ, ತಿಳ್ಕೊಳ್ಳಿಕ್ಕೂ ಸಮಯ ಸಾಲೋದಿಲ್ಲ. ಹಾಗಾಗಿ ಇನ್ನೊಂದು ಇಲಾಖೆ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ನಮ್ಮದೇ ಅಷ್ಟು ವರ್ಕ್ಲೋಡ್ ಇದೆ. ಹಾಗಂತೇಳಿ ಬೇರೆ ಇಲಾಖೆಯಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಈಗ ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹೋದ್ವಾರ ಇಲ್ಲೇನೆ ಗೃಹ ವಸತಿ ಇಲಾಖೆಯಿಂದ ಅತಿ ದೊಡ್ಡ ಕಾರ್ಯಕ್ರಮ ಇಲ್ಲೇ ಮಾಡಿ ಅವರು ಕೂಡ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಈಗ ಶಕ್ತಿ ಯೋಜನೆಯಿಂದ ಸಾವಿರಾರು ಕೋಟಿ ಸರ್ಕಾರದಿಂದ ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ ದುಡ್ಡು ಅನುದಾನ ಸಿಗ್ತಾ ಇದೆ ಅವರಿಗೆ. ಹಾಗೂ ಡ್ರಗ್ಸ್ದು ತಾವು ಹೇಳಿದ್ರಿ, ನಿನ್ನೆ ಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಅದು ನಮ್ಮ ಜವಾಬ್ದಾರಿ ಎಲ್ಲ ಕಡೆ ಔಷಧಿಗಳು ಸಿಗುವಂತೆ ಮಾಡುವಂಥದ್ದು ಅಂಥೇಳಿ. ಸೊ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಮಾತಾಡೋದಕ್ಕಿಂತ ನಮ್ಮದು ನಾವು ಮಾತಾಡೋದು ಲೇಸು ಅಂತೇಳಿ ನಾನು ಮಾತಾಡ್ತಾ ಇದ್ದೆ. ಸರ್ಕಾರಿ ಇದರಲ್ಲಿ ದವಾಖಾನೆಗಳಲ್ಲಿ, ಹಾಸ್ಪಿಟಲ್ಸ್ಗಳಲ್ಲಿ ಔಷಧಿಗಳೇ ಲಭ್ಯ ಇಲ್ಲ. ಅವರು ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈಗ ಅದನ್ನ ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದು. ರೈಟ್, ಥ್ಯಾಂಕ್ ಯು. ತಮ್ಮ ರೆವೆನ್ಯೂ